ಖ್ಯಾತ ನಟಿ ಅನುಪಮಾ ಪರಮೇಶ್ವರ್ಗೆ ಆನ್ಲೈನ್ ಕಿರುಕುಳವನ್ನು ಕೊಡಲಾಗ್ತಾ ಇತ್ತು ಅನ್ನೋ ಆರೋಪ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರ ಟಾರ್ಚರ್ ಕೊಡಲಾಗುತ್ತಿತ್ತು. ಖ್ಯಾತ ನಟಿ ಅನುಪಮಾ ಪರಮೇಶ್ವರ್ಗೆ ಆನ್ಲೈನ್ ಕಿರುಕುಳ, ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರ ಟಾರ್ಚರ್. ಅನುಪಮಾರ ಫೋಟೋಗಳನ್ನು ಆಕ್ಷೇಪಾರ್ಹ ರೀತಿ ಚಿತ್ರಿಸುವುದು, ಅನುಪಮಾರ ಘನತೆಗೆ ಧಕ್ಕೆ ತರುವ ರೀತಿ ಎಡಿಟ್ ಮಾಡೋದು, ಅವರ ಫೋಟೋವನ್ನು ಅಸಹ್ಯವಾಗಿ ಮಾಡಿ ಸುಳ್ಳು ಮಾಹಿತಿಯನ್ನು ಹಬ್ಬಿಸಲಾಗ್ತಾ ಇತ್ತು. ಆಶ್ಚರ್ಯ ಏನಂದ್ರೆ ಈ ಕೃತ್ಯ ಮಾಡಿರೋದು ಕೂಡ ಯುವತಿ ಅನ್ನೋದು. ಆಕೆಗೆ ಈಗ ಕೇವಲ 20 ವರ್ಷ ಅಂತ ಹೆಣ್ಣುಮಗಳಿಗೆ. ಅವಳಿಗೆ ಈ ಥರದ್ದೊಂದು ಫೋಬಿಯಾ. ಒಂದು ಹೆಣ್ಣು ಮಗಳ ಕುತ್ತಿಗೆನ ಹಾಕೋದು, ಇನ್ನೊಂದು ಹೆಣ್ಣು ಮಗಳ ಅರ್ಧ ದೇಹನ ಜಾಯಿಂಟ್ ಮಾಡೋದು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ. ಈ ತರಹದ್ದೊಂದಷ್ಟು ಫೋಬಿಯಾಗಳು ಒಂದಷ್ಟು ಜನರನ್ನು ಕಾಡ್ತಾ ಇದೆ. ಯಾರದ್ದೋ ಕುತ್ತಿಗೆ, ಇನ್ಯಾರದ್ದೋ ಎದೆ ಭಾಗ, ಇನ್ಯಾರದ್ದೋ ಕೈಕಾಲು, ಈ ತರಹದ ಮಾರ್ಫ್ ಮಾಡಲಾದಂತಹ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಒಂಥರದ್ದು ವಿಚಿತ್ರವಾದ ಸುಖ ಅನುಭವಿಸೋದು. ಆಕೆಯ ವಿರುದ್ಧ ಆನ್ಲೈನ್ ದೂರು ಕೂಡ ದಾಖಲಾಗಿತ್ತು ಆ ಹೆಣ್ಣು ಮಗಳ ವಿರುದ್ಧ. ಅನುಪಮಾ ತಮಿಳು ಮತ್ತು ಮಲಯಾಳಂ ಈ ಎರಡೂ ಭಾಷೆಯ ಚಿತ್ರದಲ್ಲಿ ಸ್ವಲ್ಪ ಫೇಮಸ್. ಈ ಹಿಂದೆ ನಿಮಗೆ ಗೊತ್ತಿರುವ ಹಾಗೆ ನ್ಯಾಷನಲ್ ಕ್ರಶ್, ಆಕೆ ಹೆಸರು ಬರ್ತಿಲ್ಲ. ಆಕೆಯ ಫೋಟೋವನ್ನು ಕೂಡ ರಶ್ಮಿಕಾ ಮಂದಣ್ಣ, ಆಕೆಯ ಫೋಟೋವನ್ನು ಕೂಡ ಯಾರೋ ಡೀಪ್ ಫೇಕ್ ಮಾಡ್ತಾ ಇದ್ರು ಅಂತ ಹೇಳಿ ಆಕೆಯ ಒಂದು ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ರು. ಅದೇ ತರಹದ ಕಿರುಕುಳ ಇದು. ಇತ್ತೀಚೆಗೆ ನಟಿ ರಮ್ಯಾ, ಆಕೆಯು ಕೂಡ ಈ ತರಹದ್ದೇ ಒಂದಷ್ಟು ಕಿರುಕುಳಕ್ಕೆ ಒಳಗಾಗಿದ್ರು. ಅವರು ಕೂಡ ದೂರು ದಾಖಲು ಮಾಡಿದ್ರು. ನಮ್ಮ ಗೌರವಕ್ಕೆ ಧಕ್ಕೆ ತರುವಂತಹ ರೀತಿಯ ನೋಡಿ, ಚಿತ್ರ ನಟ ಚಿತ್ರ ನಟಿಯರು ಅಂದ ಮಾತ್ರಕ್ಕೆ ಅವರಿಗೇನು ಮಾನ ಮರ್ಯಾದೆ ಇಲ್ಲ ಅಂತಲ್ಲ. ಅವರಿಗೂ ಅವರದೇ ಆದ ಮಾನ, ಅವರದೇ ಆದ ಮರ್ಯಾದೆ, ಅವರದೇ ಆದಂತಹ ಗೌರವ ಎಲ್ಲ ಇರುತ್ತೆ. ಅವರ ಗೌರವವನ್ನು, ಅವರ ಕಲೆಯನ್ನು ನೋಡ್ಕೊಂಡು ಗೌರವಿಸಬೇಕು. ಅವ್ರ ಫೋಟೋಗಳನ್ನು ನೀವು ಹೆಂಗೆ ಬೇಕಾದರೂ ಯೂಸ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಊರ್ಬಾಗಿಲು ಮಾಡ್ತೀರಿ ಅನ್ನೋದಾದರೆ ಅವ್ರು ಸುಮ್ಮನೆ ಇರ್ತಾರ? ಅವರಿಗೂ ಅವ್ರದೇ ಆದ ವಿಶೇಷವಾದ ಗೌರವ, ರೆಸ್ಪೆಕ್ಟ್ ಎಲ್ಲ ಇರುತ್ತೆ. ಆ ಮಾನಕ್ಕೆ ಹರಣ ಆಗೋ ತರಹದ ವರ್ತನೆಗಳು ನಿಮ್ಮಿಂದ ಆನ್ಲೈನಲ್ಲಾದರೆ ನಿಮ್ಮ ವಿರುದ್ಧ ದೂರು ದಾಖಲಾಗುತ್ತೆ. ಇಲ್ಲಿ ಯಾರ ಮರ್ಯಾದೆಯನ್ನು ಯಾರೂ ಕಳೆಯೋದಕ್ಕೆ ಯಾರಿಗೂ ಅಧಿಕಾರ ಮತ್ತು ಹಕ್ಕು ಕಾನೂನು ಕೊಟ್ಟಿಲ್ಲ. ಅನುಪಮಾರ ಫೋಟೋಗಳನ್ನು ಅಸಂಬದ್ಧವಾಗಿ ಎಡಿಟ್ ಮಾಡುವುದು, ಆಕೆಯ ಶರೀರವನ್ನು ಬೇರೆ ತರಹದಲ್ಲಿ ಚಿತ್ರೀಕರಿಸೋದು, ಅದಕ್ಕೊಂದಷ್ಟು ಉಪ್ಪು ಹುಳಿ ಹಾಕಿ ಒಂದಷ್ಟು ಕ್ಯಾಪ್ಷನ್ ಅನ್ನು ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಂಚೋದು, ಇವುಗಳು ವಿಪರೀತವಾಗಿ ನಡೆದಾಗ ಆಕೆ ಸಾಕಷ್ಟು ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದರೆ ಆ ಆಕ್ರೋಶ ಆಕ್ಷೇಪಕ್ಕೂ ಹೆದರದ ಹುಡುಗಿ ಆ ಕೆಲಸ ಮಾಡೋದನ್ನು ಮುಂದುವರಿಸಿದ್ಲು. ಅದಾದ ನಂತರ ಲೈವಿಗೆ ಬಂದು ಕೂಡ ಆ ಹುಡುಗಿಯನ್ನು ತರಾಟೆಗೆ ತೆಗೆದುಕೊಂಡಿದ್ರು. ಈಗ ಆನ್ಲೈನ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಆಶ್ಚರ್ಯ ಏನಂದರೆ ಆ ಕೃತ್ಯವನ್ನು ಮಾಡ್ತಾ ಇದ್ದಿದ್ದು ಹುಡುಗಿ 20 ವರ್ಷದ ಯುವತಿ. ಆಕೆಗೆ ಈಗ ಕೇವಲ 20 ವರ್ಷ. ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿಗೆ ಧಕ್ಕೆ ತಂದಿದ್ದು ಎಷ್ಟು ಸರಿ? ಅನುಪಮಾರಿಂದ ಖಡಕ್ ಎಚ್ಚರಿಕೆಯೂ ಕೂಡ ವ್ಯಕ್ತವಾಗಿದೆ. ಈ ಹಿಂದೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣಗೂ ಕೂಡ ಇದೇ ತರಹದ ಕಿರುಕುಳಗಳಾಗ್ತಾ ಇತ್ತು. ಅದಾದ ನಂತರ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ನಟಿ ರಮ್ಯಾ, ಆಕೆಯೂ ಕೂಡ ಈ ತರಹದ ವಿಪರೀತವಾದಂಥ ಆನ್ಲೈನ್ ಟಾರ್ಚರಿಗೆ ಒಳಗಾಗಿದ್ರು. ಹಾಗಾದರೆ ಈ ತರಹದ ತಪ್ಪುಗಳನ್ನು ಮಾಡೋದು ಶಿಕ್ಷಾರ್ಹ ಅಪರಾಧನ ಅಂತ ಕೇಳಿದ್ರೆ ಶಿಕ್ಷಾರ್ಹ ಅಪರಾಧವೇ. ಬೇಕಾದರೆ ಮಾನನಷ್ಟ ಮೊಕದ್ದಮೆಗಳನ್ನು ಕೂಡ ಆ ದಾವೆಯನ್ನು ಕೂಡ ಹೂಡ್ಬೋದು. ನನ್ನ ಮಾನವನ್ನು ಹರಣ ಮಾಡಿದ್ದಾರೆ ನಿರಾಧಾರವಾಗಿ, ಯಾವುದೇ ದಾಖಲೆಗಳಿಲ್ಲದೆ ನನ್ನ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹಬ್ಬಿದ್ದಾರೆ, ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹಾಕಬಹುದು. ಸೊ ಒಬ್ಬರ ಘನತೆ, ಅವರ ಗೌರವಕ್ಕೆ ತುಚಿ ತರುವಂತಹ ಅಥವಾ ಚ್ಯುತಿ ತರುವಂತಹ ಯಾವುದೇ ಕಾರ್ಯ ಯಾರಿಂದಲೂ ಸಾಧ್ಯ ಆಗಕೂಡದು. ಒಂದು ವೇಳೆ ಆ ತರಹದ್ದೇನಾದರೂ ಆಗಿ ನಿಮ್ಮ ಗಮನಕ್ಕೆ ಬಂದರೆ ಕಾನೂನು ಪ್ರಕಾರ ನೀವು ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೋದು. ಕಾನೂನನ್ನ ಮೊರೆ ಹೋಗಬಹುದು, ಸೈಬರ್ ಕ್ರೈಮಲ್ಲಿ ಕೇಸ್ ಫೈಲ್ ಮಾಡ್ಬೋದು. ಅದಾದ ನಂತರ ನೀವು ಕೋರ್ಟಿಗೆ ಹೋಗಿ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹೂಡಬಹುದು. ಈಗಾಗಲೇ ಅನುಪಮಾ ಎನ್ನುವಂತಹ ಚಿತ್ರನಟಿ ಆ ಕೃತ್ಯವೆಸಗಿದ ಯುವತಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.